ವಿಮಾನ ದುರಂತ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ವಿಮಾನದ ಹಿಂಭಾಗದ ಅವಶೇಷವನ್ನ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಸದ್ಯಕ್ಕೆ ವಿಮಾನದ ಹಿಂಭಾಗದ ಅವಶೇಷವನ್ನ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಹಾಸ್ಟೆಲ್ ಕಟ್ಟಡದ ಮೇಲಿದ್ದಂತಹ ವಿಮಾನದ ಬಾಲ ತೆರವು ಕಾರ್ಯ ನಡೆದಿದೆ. 2 ಕ್ರೇನ್ ಅನ್ನು ಬಳಸಿ ಎನ್ಡಿಆರ್ಎಫ್ ಮತ್ತು ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಿಮಾನದ ಅರ್ಧ ಭಾಗ ಕೆಳಗೆ ಬಿದ್ದಿತ್ತು, ಇನ್ನು ಅರ್ಧ ಭಾಗ ಕಟ್ಟಡದ ಮೇಲಿತ್ತು. ಯಾವ ರೀತಿಯಾಗಿ ಸಿಲುಕಿಕೊಂಡಿತ್ತು ಅನ್ನೋದನ್ನು ಕೂಡ ನೋಡಿದ್ವಿ. ಆ ಒಂದು ಅರ್ಧ ಭಾಗವನ್ನು, ವಿಮಾನದ ಹಿಂಭಾಗವನ್ನು ಎನ್ಡಿಆರ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆ ನಡೆಸಿ ಇವತ್ತು ತೆರವುಗೊಳಿಸಿದ್ದಾರೆ. 2 ಕ್ರೇನ್ ಅನ್ನು ಬಳಸಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಗುರುವಾರ ಆದಂತಹ ಘೋರ ವಿಮಾನ ದುರಂತ ಏರ್ ಇಂಡಿಯಾ 171 ಗುಜರಾತ್ನ ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಲಂಡನ್ಗೆ ಟೇಕ್ ಆಫ್ ಆದಂತಹ ವಿಮಾನ ಕೆಲವು ಸೆಕೆಂಡ್ಗಳಲ್ಲಿ ಪತನವಾಗುತ್ತೆ. ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ನ ಮೇಲೆ ವಿಮಾನ ಬೀಳುತ್ತೆ. ಅರ್ಧ ಭಾಗ ಕಟ್ಟಡದ ಒಳಗಡೆನೆ ಸಿಲುಕಿಕೊಂಡಿರುತ್ತೆ ವಿಮಾನದ ಹಿಂಭಾಗ, ಇನ್ನರ್ಧ ಭಾಗ ಕೆಳಗಡೆ ಬಿದ್ದಿರುತ್ತೆ. ಸಂಪೂರ್ಣವಾಗಿ ಕೆಳಗಡೆ ಬಿದ್ದಂತಹ ವಿಮಾನದ ಭಾಗ ಹೊತ್ತಿ ಉರಿದಿತ್ತು. ಆ ಕಟ್ಟಡಕ್ಕೆ ಸಿಲುಕಿಕೊಂಡಿದ್ದಂತಹ ವಿಮಾನದ ಹಿಂಭಾಗವನ್ನು ಇವತ್ತು ತೆರವು ಮಾಡಲಾಗಿದೆ. ಬೃಹತ್ ಕ್ರೇನ್ಗಳನ್ನು ಬಳಸುವ ಮೂಲಕ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀನಿ. ಇನ್ನು ಕಟ್ಟಡ ಅಂತೂ ಹೇಳೋದೇ ಬೇಡ, ಸಂಪೂರ್ಣವಾಗಿ ನಾಮಾವಶೇಷ ಆಗಿಬಿಟ್ಟಿದೆ. ಕಟ್ಟಡದ ಒಂದಷ್ಟು ಭಾಗಗಳು ಯಾವ ರೀತಿಯ ಕಂಡೀಷನ್ಗೆ ಬಂದಿವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಾರಣದಿಂದಾಗಿ ಆ ಹಾಸ್ಟೆಲ್ನ ಒಳಗಿದ್ದಂತಹ ವಿದ್ಯಾರ್ಥಿಗಳೂ ಸೇರಿದಂತೆ ವೈದ್ಯರು, ಒಂದಷ್ಟು ಸಿಬ್ಬಂದಿಯೂ ಕೂಡ ಮೃತಪಟ್ಟಿದ್ರು. ಏರ್ ಇಂಡಿಯಾ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ ಅಂತ ಹೇಳಿ ದೆಹಲಿಯಲ್ಲಿ ಸಚಿವ ರಾಮಮೋಹನ್ ನಾಯ್ಡು ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಂತರ ಈಗ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆಯಲ್ಲ, ಅದಾದ್ಮೇಲೆ ಏನೇನು ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. And one important update from the technical investigation which is happening through the AIB is the recovery of the black box yesterday around 5 p.m. from the site. The AIB team believes that this decoding of the black box is going to give a in-depth insight into what would have actually happened during the process of the crash or moments before the crash itself. So we are also eagerly waiting for what the results or the report is going to be once the AIB goes through its full investigation. ಬೋಯಿಂಗ್ 787 ವಿಮಾನವೇ ದುರಂತಕ್ಕೀಡಾಗಿದ್ದು, ಹಾಗಾಗಿ ಬೋಯಿಂಗ್ 787 ಶ್ರೇಣಿಯ ವಿಮಾನಗಳ ಪರಿಶೀಲನೆಯನ್ನ ಮಾಡಲಾಗುತ್ತೆ. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಪರಿಶೀಲಿಸಲಾಗುತ್ತೆ, ಆ ನಿಟ್ಟಿನಲ್ಲಿ ಏನು ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. Do an extended surveillance into the Boeing 787 series. So from the DGCA we have also given an order to do the extended surveillance for the 787 planes. There are 34 in our Indian aircraft fleet today. I believe that 8 have already been inspected, and then with immediate urgency all of them are going to be done.